ಇನ್ನು ಶಾಸ್ತ್ರಿಗಳೇ, ಕೊನೆಯದಾಗಿ ಮೀನರಾಶಿಯ ಶುಭ ಫಲ ಹಾಗೆ ಯಾವ ರೀತಿಯ ಒಂದಷ್ಟು ತೊಡಕುಗಳಿದೆ, ಅದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಡಿ. ಮೀನರಾಶಿಯವರಿಗೆ ನೋಡಿ, ಈ ವರ್ಷದ ಪ್ರಾರಂಭ ನಿಮಗೆ ಚೆನ್ನಾಗಿದೆ ಮೇವರೆಗೆ. ಯಾಕೆಂದರೆ ಗುರುಬಲ ಚೆನ್ನಾಗಿದೆ. ಅಷ್ಟರಲ್ಲಿ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ಕೊನೆಯ ಮೂಮೆಂಟಲ್ಲಿ ನಡೆದೋಯ್ತು ಅಂತೀವಲ್ಲ, ಆ ರೀತಿ ಆಗುವಂಥ ಸಾಧ್ಯತೆ ಖಂಡಿತ ಇದೆ. ಅದಾದ ಮೇಲೆ ನೀವು ಸ್ವಲ್ಪ ಸಂಕಷ್ಟಕ್ಕೆ ಒಳಗಾಗ್ತೀರ. ಅದು ದುಶ್ಚಿಕ್ಯ ಸ್ಥಾನ ಅಂತ 3ನೇ ಮನೆಗೆ. ಹೀಗಾಗಿ ಆಗಂತುಕ ಸಮಸ್ಯೆಗಳು ನಿಮ್ಮನ್ನು ಎದುರುಗೊಳ್ಳುತ್ತೆ, ಕಷ್ಟವಾಗುತ್ತೆ ಎದುರಿಸೋದು. ನೀವು ಯಾವುದೇ ಒಂದು ಚಟುವಟಿಕೆಗಳನ್ನು ಫೇಸ್ ಮಾಡೋದು, ಎದುರಿಸೋದು ಬಹಳ ಕಷ್ಟವಾಗಬಹುದು. ಕರ್ಮಾಧಿಪತಿ ತೃತೀಯಕ್ಕೆ ಹೋದರೆ ಸ್ವಲ್ಪ ಹೆಚ್ಚಿನ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಕೆಲಸದ ಒತ್ತಡ, ಹೈಯರ್ ಪ್ರೆಷರ್ ಅಂತೀವಲ್ಲ, ಮೇಲಿನ ಅಧಿಕಾರಿಗಳ ಒತ್ತಡ, ಈ ಥರದ್ದೆಲ್ಲ ಶುರುವಾಗಲಿಕ್ಕೆ ಪ್ರಾರಂಭವಾಗುತ್ತೆ. ನಿಮಗೆ ತಲೆನೋವು, ತಲೆ ಬಿಸಿ, ತಲೆ ಸಿಡಿತ, ತಲೆಭಾರ. ಯಾಕೆಂದರೆ ಅಲ್ಲಿ ಜನ್ಮದಲ್ಲಿ ರಾಹು ಇದ್ದಾನೆ. ಹೀಗಾಗಿ ಕಣ್ಣಿನ ಬಾಧೆ ಶುರುವಾಗಬಹುದು. ತಲೆಯಲ್ಲಿ ಗಾಯಗಳು, ಅಲರ್ಜಿಗಳಾಗ್ತಕ್ಕಂತಹ ಸಾಧ್ಯತೆಗಳನ್ನು ಸೂಚಿಸುತ್ತೆ. ಚರ್ಮ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು ಈ ವರ್ಷ ನಿಮಗೆ. ವೇದ ಶನೈಶ್ಚರ ಏನು ಕಡಿಮೆ ಅಲ್ಲ. ಆತನು 7.5 ಕೊನೆ ಆ ಭಾಗದಲ್ಲಿ ಇದೆಯಲ್ಲ, ಮಧ್ಯಭಾಗದಲ್ಲಿ ಇದೆಯಲ್ಲ, ಪ್ರಾರಂಭದ ಹಂತದಲ್ಲಿದ್ದೀರಾ. 7.5 ಪ್ರಾರಂಭ ನಿಮಗಿನ್ನು. ಹೀಗಾಗಿ ಈ ವರ್ಷದ ಅಂತ್ಯದಲ್ಲಿ ಮಧ್ಯಕ್ಕೆ ನಿಮ್ಮ ಜನ್ಮಕ್ಕೆ ಬರ್ತಾನೆ. ಹೀಗಾಗಿ ಅದರ ಬಾಧೆ ಕೂಡ ಇದೆ. ಅಪವ್ಯಯಗಳು, ವಿಪರೀತವಾದ ಖರ್ಚುಗಳು, ಮತ್ತು ತುಂಬ ಆಪ್ತರು, ತುಂಬ ಹಿರಿಯರು ಇವರು ದೂರ ಆಗಿಬಿಡ್ತಕ್ಕಂಥ ಸಾಧ್ಯತೆ, ಇಂಥವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಮತ್ತು ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿರ್ತಕ್ಕಂಥ ಕೇತು ಕೂಡ, ಅಲ್ಲೂ ದಾಂಪತ್ಯದಲ್ಲಿ ಅಸಮಾಧಾನ, ಭಿನ್ನಾಭಿಪ್ರಾಯಗಳು, ಇನ್ನೇನು ಬಾಂಧವ್ಯ ಮುರ್ಕೊಳ್ಬೇಕೇನೋ ಅನ್ನುವಂಥ ಒಂದು ಭಯ, ಇವುಗಳನ್ನು ಸೂಚಿಸ್ತಾ ಇದೆ. ವ್ಯಾಪಾರದಲ್ಲಿ ತೊಡಕುಗಳು, ವಿಘ್ನಗಳು ಸಂಭವಿಸ್ತಕ್ಕಂಥದ್ದು. ಏನಪ್ಪ ಬರೀ ಇಂಥ ಶುಭ ಫಲವೇ ಇದೆಯಲ್ಲ ಅಂತಂದರೆ, ಗ್ರಹಚಾರ ವಶಾತ್ ಹಾಗಾಗಿದೆ. ಹೀಗಾಗಿ ತಾಳ್ಮೆ ಬೇಕು, ಹೆಚ್ಚಿನ ಒಂದು ಸಂಯಮ ಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದು ಸಂದರ್ಭದಲ್ಲಿ ಇಂಥವುಗಳನ್ನ ಕಷ್ಟವನ್ನು ಎದುರಿಸಲೇಬೇಕಾಗತ್ತೆ, ಬೇರೆ ದಾರಿ ಇರಲ್ಲ. ಅದಕ್ಕೇನಪ್ಪ ಅಂದರೆ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ನೀವು ಕೂಡ ಗುರು ಪ್ರಾರ್ಥನೆ, ನಾಗ ಪ್ರಾರ್ಥನೆ, ಗಣಪತಿ ಪ್ರಾರ್ಥನೆ ಇವುಗಳನ್ನು ಮಾಡೋದ್ರಿಂದ ಚೇತರಿಕೆ ಸಾಧ್ಯವಾಗುತ್ತೆ. ಹೀಗಾಗಿ ಪ್ರತಿ ಗುರುವಾರ ಗುರುಮಂದಿರಕ್ಕೆ ಹೋಗಿ ಗುರು ಪ್ರಾರ್ಥನೆ, ಗುರುಚರಿತ್ರೆ ಪಾರಾಯಣವನ್ನು ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಗಾಣಗಾಪುರ ಕ್ಷೇತ್ರಕ್ಕೆ ಹೋಗಿ, ಅಥವಾ ಶ್ರೀಧರಾಶ್ರಮ, ನಿಮಗೆ ಯಾವುದು ನಿಮ್ಮ ಮನಸ್ಸಿಗೆ ಯಾರು ಗುರುವೋ, ಯಾರು ಶ್ರದ್ಧೆಯೋ ನಿಮಗಿದೆಯೋ, ಯಾರಲ್ಲಿ ಶ್ರದ್ಧೆ ಇದೆಯೋ ಅವರಲ್ಲಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ. ಅದು ತುಂಬ ಸಹಕಾರವಾಗುತ್ತೆ. ಗುರುವಿನ ಸಂಖ್ಯೆ 3. ಹೀಗಾಗಿ 3ಅನ್ನು ನೀವು ಪ್ರಧಾನ ಸಂಖ್ಯೆ ಅಂತ ಪರಿಗಣಿಸಬಹುದು. ಗುರುವಿಗೆ ಹೇಳಿರ್ತಕ್ಕಂಥ ಬಣ್ಣ ಯಾವುದಪ್ಪ ಅಂದರೆ ಅದು ಹಳದಿ. ಹೀಗಾಗಿ ಹಳದಿ ವಸ್ತ್ರ ನಿಮ್ಮ ಪಾಲಿಗೆ ಒಂದು ಶುಭ ಬಣ್ಣ ಅಂತ ಅನ್ನಿಸ್ಕೊಳ್ಳುತ್ತೆ. ಮುಖ್ಯವಾಗಿ ಗುರು ಸೇವೆ ಮಾಡಿ. ಗುರು ಸೇವೆಯಿಂದ ಕಷ್ಟದಿಂದ ಹೊರಬರ್ತೀರ. ಯಾಕೆಂದರೆ ಕರ್ಮಾಧಿಪತಿ, ಜೀವನದ ಅಧಿಪತಿಯೇ ಗುರುವಾಗಿದ್ದಾನೆ. ಅಂಥವನು ಶತ್ರು ಕ್ಷೇತ್ರಕ್ಕೆ ಹೋದಾಗ ಉದ್ಯೋಗದಲ್ಲಿ ವಿಪರೀತವಾದ ಶತ್ರುಗಳ ಬಾಧೆ, ಸಹೋದ್ಯೋಗಿಗಳೇ ಹಿತಮಿತ್ರರೇ ಸಹೋದ್ಯೋಗಿಗಳೇ ಶತ್ರುಗಳಾಗ್ಬಿಡೋ ಸಾಧ್ಯತೆ ಇದೆಲ್ಲ ಸೂಚಿಸ್ತಾ ಇದೆ. ಈ ಕಾರಣದಿಂದ ಗುರು ಪ್ರಾರ್ಥನೆ ಈ ಒಂದು ತೊಡಕಿನಿಂದ ನಿಮ್ಮನ್ನು ಹೊರತರುತ್ತೆ. ಶುಕ್ರನ ಸಂಚಾರ ಕೊನೆ ವರ್ಷದ ಅಂತ್ಯದ ವೇಳೆಗೆ ಪ್ರಯಾಣದಲ್ಲಿ ಬಹಳ ಎಚ್ಚರಿಕೆ ತಗೊಳ್ಬೇಕು. ಬಂಧು ಮಿತ್ರರಲ್ಲಿ ಕಲಹಗಳು, ಜಗಳಗಳು, ವ್ಯಾಜ ಕೋರ್ಟಿನ ಮೆಟ್ಲು ಹತ್ತುವ ಸಾಧ್ಯತೆ ಅದನ್ನೆಲ್ಲ ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ತುಂಬ ಹುಷಾರಾಗಿರಬೇಕು ಈ ವರ್ಷ. ಮೀನರಾಶಿಯವರಿಗೆ ಸಾಧಾರಣ ಫಲ ಇದು. ಗುರು ಸೇವೆ ಇದರಿಂದ ನಿಮ್ಮನ್ನು ದಾಟಿಸುತ್ತೆ. ಒಳ್ಳೆಯದಾಗಲಿ. ಗುರುಗಳೇ, ಶಾಸ್ತ್ರಿಗಳೇ, ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಈ ಯುಗಾದಿ ಯಾವೆಲ್ಲ ಫಲಗಳನ್ನು ಹೊತ್ತು ತಂದಿದೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಮುಖ್ಯವಾಗಿ ಯಾವ ರಾಶಿಯ ಮೇಲೆ ಯಾವ ರೀತಿಯ ಒಂದಷ್ಟು ಶುಭ ಅಶುಭ ಫಲಗಳಾಗಿರಬಹುದು, ಜೊತೆಗೆ ಈ ವರ್ಷ ಕಷ್ಟಗಳೇ ಹೆಚ್ಚು, ಕ್ರೋಧವೇ ಹೆಚ್ಚಾಗಿರುತ್ತೆ ಅಂತ ಕೂಡ ಹೇಳಿದ್ರಿ. ಆದರೆ ಅದಕ್ಕೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಗಳೇ, ಧನ್ಯವಾದ ಶಾಸ್ತ್ರಿಗಳೇ. ನಮಸ್ಕಾರಗಳು. ಕೆಲವು ರಾಶಿಗೆ ಶುಭ ಫಲವಿದೆ, ಮತ್ತೆ ಕೆಲವು ರಾಶಿಗೆ ಅಶುಭ ಫಲ. ಜೀವನ ಅಂದ್ರೇನೆ ಕಷ್ಟ ಸುಖಗಳ ಚಕ್ರ. ಇದನ್ನ ಜಾಗ್ರತೆಯಿಂದ ದಾಟಬೇಕಾದ್ರೆ ಭಗವಂತನ ಕೃಪೆ ಬೇಕು. ನೀವು ಮಾಡುವ ಪರಿಹಾರ ನಿಮ್ಮ ಬದುಕನ್ನ ನಿರಾಳಗೊಳಿಸಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.